ಇನ್ನೇ ಅನೇಕ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅಪಾರಣೀಯಂ ತಮಸಃ ಪರಸ್ತಾತ್ ತದಂತಕೋಪ್ಯೇತಿ ವಿನಾಶಕಾಲೇ ಅಣೀಯೋ ರೂಪಂ ಕ್ಷುರಧಾರಯ ಸಮಂ ಮಹಚ್ಚ ರೂಪಂ ತದ್ವೈ ಪರ್ವತೇಭ್ಯಃ. ಪರಮಾತ್ಮ ಇದೊಂದು ವಿಲಕ್ಷಣವಾದ ವಸ್ತು, ಬಹಳ ವಿಶಿಷ್ಟವಾದ ವಸ್ತು. ಆ ಭಗವಂತ ಅಂತನ್ನುವುದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಪಾರಣೀಯಂ ತಮಸಃ ಪರಸ್ತಾತ್, ತಮಸ್ಸನ್ನ ದಾಟಿ ಹೋಗಬೇಕಾದದ್ದು, ಅದನ್ನ ಪಾರಣ ಮಾಡುವುದು, ದಾಟುವುದು ಸಾಧ್ಯವಿಲ್ಲ. ಜ್ಞಾನವಿಲ್ಲದವರಿಗೆ ಅಜ್ಞಾನವನ್ನು ದಾಟಿ ದೇವರನ್ನು ಹೊಂದುವುದು ಸಾಧ್ಯವಿಲ್ಲ. ತದಂತಕೋಪ್ಯೇತಿ ವಿನಾಶಕಾಲೇ ಅಣೀಯೋ ರೂಪಂ ಕ್ಷುರಧಾರಯ ಸಮಂ. ಆ ಭಗವಂತ ಅಂತನ್ನುವುದು ಅತ್ಯಂತ ಸೂಕ್ಷ್ಮವಾಗಿದೆ, ಅತ್ಯಂತ ಸೂಕ್ಷ್ಮವಾಗಿದೆ. ಅಂದರೆ ಮನಸ್ಸಿಗೆ ಗೋಚರವಾಗುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ, ಅರ್ಥವಾಗುವುದಿಲ್ಲ. ಎಷ್ಟೋ ಬಾರಿ ನಾವು ಅದನ್ನು ತಪ್ಪು ತಿಳಿತೇವೆ. ಹೀಗೆ ಅಣೀಯೋ ರೂಪಂ ಕ್ಷುರಧಾರಯ ಸಮಂ ಮಹಚ್ಚ ರೂಪಂ ತದ್ವೈ ಪರ್ವತೇಭ್ಯಃ. ತಿಳಿದವರಿಗೆ, ತಿಳಿಯದಿದ್ದವರಿಗೆ ಅನುರೂಪ, ಕ್ಷುರಧಾರಾ ಸಮ, ಅತ್ಯಂತ ಸೂಕ್ಷ್ಮವಾಗಿದ್ದಾನೆ ಭಗವಂತ. ತಿಳಿದವರಿಗೆ ಪರ್ವತಕ್ಕೂ ಮಿಗಿಲಾಗಿದ್ದಾನೆ, ಅತ್ಯಂತ ಸ್ಥೂಲವಾಗಿ ಕಣ್ಣಿಗೆ ಒತ್ತುವಂತೆ ದೇವರು ಕಾಣ್ತಾನೆ. ಎಲ್ಲ ಕಡೆಗೆ ಕಣ್ಣಿಗೆ ಒತ್ತುವಂತೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಸಾ ಪ್ರತಿಷ್ಠಾ, ಆ ಭಗವಂತನೇ ಸರ್ವರಿಗೆ ಆಧಾರ, ಆ ಭಗವಂತನೇ ಮೋಕ್ಷ, ಆ ಭಗವಂತನೇ ಈ ಎಲ್ಲ ಲೋಕ, ಭಗವಂತನೇ ವ್ಯಾಪ್ತನಾದವನು, ಆ ಭಗವಂತನೇ ಸರ್ವರ ಯಶಸ್ಸಿಗೆ ಕಾರಣನಾದವ. ಭೂತಾನಿ ಜದ್ದಿರೇ ತಸ್ಮಾತ್ ಪ್ರಳಯಂ ಯಾಂತಿ ತತ್ರ ಹಿ. ಆದ್ದರಿಂದ ಈ ಜಗತ್ತೆಲ್ಲವೂ ಕೂಡ ಆ ಭಗವಂತನಿಂದ ಹುಟ್ಟಿ ಭಗವಂತನಲ್ಲೇ ಲಯವನ್ನು ಹೊಂದತ್ತೆ ಇತ್ಯಾದಿಯಾಗಿ ಹೇಳ್ತಾರೆ. ಸಂಭೋಗ ಸಂವಿದ್ ವಿಷಮೋ ಅತಿಮಾನಿ. ಪಾಪಗಳನ್ನ, ದೋಷಗಳನ್ನ ಹೇಳ್ತಾರೆ. ಯಾವ ಮನುಷ್ಯ ತಾನು ಭೋಗವನ್ನ ಮಾಡ್ತಾನೆ, ಅದಕ್ಕೆ ಇನ್ನೊಬ್ಬರಿಗೆ ಅಧಿಕಾರಿ ಅಲ್ಲ ಅಂತಂತಾನೆ, ಅಂತಹ ಮನುಷ್ಯ ವಿಷಮ. ತಿಳುವಳಿಕೆ ಇದೆ, ಆ ತಿಳುವಳಿಕೆಯಲ್ಲೂ ಕೂಡ ಅವನು ವಿಷಮನಾಗಿದ್ದಾನೆ, ಪರಭರಟ್ ಆಗಿದ್ದಾನೆ, ಅಂಥವನು ವಿಷಮ. ಆ ವ್ಯಕ್ತಿ ಅತಿಮಾನಿ, ಸೊಕ್ಕಿನವ. ಆಮ ದತ್ವಾ ವಿಕತ್ಥಿ, ಕೊಡ್ತಾನೆ, ಕೊಟ್ಟು ಹೇಳಿಕೊಳ್ತಾನೆ, ಕೇವಲ ತನ್ನ ತಾನು ಪ್ರಶಂಸೆ ಮಾಡಿಕೊಳ್ತಾನೆ. ಕೃಪಣೋ ದುರ್ಬಲಶ್ಚ, ಬಹಳ ಜಿಪುಣ ಅವನು. ದುರ್ಬಲಶ್ಚ, ಬಹಳ ದೌರ್ಬಲ್ಯವಿದೆ ಅವನಿಗೆ, ಗಟ್ಟಿತನ ಇಲ್ಲ. ಬಹು ಪ್ರಶಂಸಿ, ತನ್ನನ್ನು ತಾನು ಹೊಗಳಿಕೊಳ್ಳುವವ. ವನಿತಾದ್ವಿಟ, ಸ್ತ್ರೀಯರನ್ನ, ಹೆಂಡತಿ ಮಕ್ಕಳನ್ನ ದ್ವೇಷ ಮಾಡುವವ. ಇಂಥವನು ಯಾರೋ ಅವನು ನೀಚ, ಅವನು ಅತ್ಯಂತ ಅಧಮ. ಧರ್ಮಶ್ಚ ಸತ್ಯಂಚ ತಪೋದಮಶ್ಚ ಅಮಾತ್ಸರ್ಯಂ ಹ್ರೀಸ್ತಿತಿಕ್ಷಾನುಸೂಯ ದಾನಂ ಶುತಂ ಚೈವ ಧೃತಿ ಕ್ಷಮಾಚ ಮಹಾವ್ರತಾಂ ದ್ವಾದಶ ಬ್ರಾಹ್ಮಣಸ್ಯ. ಇದು 12 ಧರ್ಮಗಳಿವೆ. ಈ 12 ಧರ್ಮಗಳು ಬ್ರಾಹ್ಮಣನ ಶ್ರೇಷ್ಠವಾದ ಧರ್ಮಗಳು. ಯೋನೈತೇಭ್ಯ ಪ್ರಚ್ಯವೇ ದ್ವಾದಶಭ್ಯ ಸರ್ವಾಮಪಿ ಮಾಂ ಪೃಥಿವೀಂಸ ಶಿಷ್ಯಾತ್. ಈ 12 ಧರ್ಮಗಳನ್ನ ಯಾರು ತಪ್ಪದೆ ಪಾಲಿಸ್ತಾನೆ, ಆ ಮನುಷ್ಯ ಇಡೀ ಭೂಮಿಯನ್ನು ಆಳುವುದಕ್ಕೆ ಅವನು ಅರ್ಹ, ಸಮರ್ಥ. ಇಡೀ ಭೂಮಿಯನ್ನು ಆಳುವುದಕ್ಕೆ ಅವನಿಗೆ ಸಾಮರ್ಥ್ಯವಿದೆ. ಈ 12 ಧರ್ಮಗಳನ್ನು ಪಾಲಿಸುವಂತಹ ಮನುಷ್ಯನಿಗೆ ಅಪಾರವಾದ ಶಕ್ತಿ ಬೇಕು. ಯಾವುದೇ ಧರ್ಮವನ್ನ ಪಾಲಿಸುವುದಕ್ಕೆ ಮನುಷ್ಯನಿಗೆ ಒಂದು ಮಾನಸಿಕವಾದ ಬಲವಿಲ್ಲದೆ ಇದ್ರೆ ಸಾಧ್ಯವಿಲ್ಲ. ಅತಿ ಸಣ್ಣ ಧರ್ಮವಿರಬಹುದು, ಅತಿ ದೊಡ್ಡ ಧರ್ಮವಿರಬಹುದು. ದೊಡ್ಡ ಧರ್ಮಕ್ಕೆ ಅತೀ ಮನೋಬಲ ಬೇಕು, ಹೆಚ್ಚಿನ ಮನೋಬಲ ಬೇಕು. ಉದಾಹರಣೆಗೆ, ಯಾರಿಗೂ ನಾನು ಪೀಡೆ ಕೊಡುವುದಿಲ್ಲ, ಹಿಂಸೆ ಕೊಡುವುದೇ ಇಲ್ಲ, ಬೇಕಾದಾಗಲಿ ಸಹನೆ ಮಾಡ್ತೀನಿ ಅಂತನ್ನುವ ಒಂದು ಧರ್ಮವಿದೆ ಅಂತ ಇಟ್ಕೊಳ್ಳಿ. ಸತ್ಯವನ್ನು ಮಾತಾಡ್ತೀನಿ ಅನ್ನುವ ಧರ್ಮವಿದೆ ಅಂತ ಇಟ್ಕೊಳ್ಳಿ. ಎಂದಿಗೂ ಸಿಟ್ಟು ಕೋಪಕ್ಕೆ ವಶನಾಗುವುದಿಲ್ಲ ಅನ್ನುವ ಧರ್ಮವಿದೆ. ಅಥವಾ ಅತ್ಯಂತ ವಿನಯದಿಂದ ಇರ್ತೇನೆ, ಇದು ಧರ್ಮ. ಇಂಥದ್ದು ಎಷ್ಟು ಧರ್ಮಗಳಿಲ್ಲ. ಈ ಯಾವ ಒಂದು ಧರ್ಮವನ್ನು ಪರಿಪಾಲಿಸುವುದಕ್ಕೂ ಕೂಡ ವೀಕಾದ, ದುರ್ಬಲನಾದ, ಹೇಡಿಯಾದ ಮನುಷ್ಯನಿಗೆ ಸಾಧ್ಯವಿಲ್ಲ. ಅಧರ್ಮ ಮಾಡುವುದಕ್ಕೆ ದೌರ್ಬಲ್ಯವೇ ಬೇಕು, ದೌರ್ಬಲ್ಯವೇ ಕಾರಣ. ಧರ್ಮ ಮಾಡುವುದಕ್ಕೆ ಪ್ರಬಲತೆ ಬೇಕೇ ಬೇಕು. ಅಷ್ಟು ಬಲವಿಲ್ಲದೆ ಇದ್ರೆ ಧರ್ಮವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ತಿಳಿರಿ, ಯಾಕೆ ಅಂದ್ರೆ ಧರ್ಮ ಇದು ಒಂದು ನಿಯಮ, ಧರ್ಮ ಕಟ್ಟಲೆ, ಧರ್ಮ ಕಡ್ಡಾಯ, ಧರ್ಮ ಬಂಧನ. ಆ ಬಂಧನವನ್ನು ಪಾಲಿಸುವುದಕ್ಕೆ ನಿಯಮ ಬೇಕು.
ಮನೋನಿಯಮ ಇಲ್ಲದೆ ಇದ್ರೆ ಮನೋಬಲವಿಲ್ಲ, ಮನೋಬಲವಿಲ್ಲದೆ ಇದ್ರೆ ಮನೋನಿಯಮನ ಸಾಧ್ಯವಿಲ್ಲ, ಮನೋನಿಯಮನವಿಲ್ಲದೆ ಇದ್ರೆ ಧರ್ಮವನ್ನು ಪರಿಪಾಲಿಸಲಿಕ್ಕೆ ಆಗುವುದಿಲ್ಲ, ಸುತರಾಮಾಗುವುದಿಲ್ಲ. ನಾನು ಕೋಪಗೊಳ್ಳುವುದಿಲ್ಲ ಅಂತನ್ನುವ ನಿಯಮವನ್ನು ಮಾಡಿಕೊಂಡು ಪಾಲಿಸಬೇಕಾದರೆ, ಆ ಧರ್ಮವನ್ನು ಪಾಲಿಸಬೇಕಾದರೆ ಎಷ್ಟು ಮನೋಬಲ ಬೇಕು? ಜನ, ಶತ್ರು, ಬೇಡಾದವರು, ಬೇಕಾದವರು ಅನ್ನುವ ಆಡುವ ಸಕಲ ಮಾತುಗಳನ್ನ, ಮಾತುಗಳಿಗೆ ತಮಗೆ ಮಾಡುವ ನಾನಾ ವಿಧವಾದ ಹಿಂಸೆಗಳನ್ನ ತಡೆದುಕೊಳ್ಬೇಕವನು, ಕೋಪಿಸಿಕೊಳ್ಬಾರದು. ಎಷ್ಟು ಮನೋಬಲ ಬೇಕವನಿಗೆ? ಅಪಾರವಾದ ಮನೋಬಲವಿದ್ದವನಿಗೆ ಮಾತ್ರ ಕ್ಷಮ ಸಾಧ್ಯ. ಸತ್ಯವನ್ನು ಮಾತಾಡಬೇಕು. ಸತ್ಯವನ್ನು ಮಾತಾಡಿದರೆ ನಾನಾ ಜನ ನನಗೆ ವಿರೋಧಿಗಳಾಗ್ತಾರೆ. ನಾ ಸತ್ಯವನ್ನು ಮಾತಾಡಿದರೆ ನನ್ನನ್ನು ನಾನು ಎಕ್ಸ್ಪೋಸ್ ಮಾಡಿಕೊಳ್ತೀನಿ, ನನ್ನ ದೋಷಗಳನ್ನೆಲ್ಲ ಹೇಳಿಕೊಳ್ಬೇಕಾಗತ್ತೆ. ಕೆಲವು ಸಲ ಸತ್ಯವನ್ನು ಮಾತಾಡಿದರೆ ನನಗೆ ಅವಮಾನವಾಗತ್ತೆ. ಇಷ್ಟೆಲ್ಲ ಇದ್ರೂ ಹೌದು ಸತ್ಯವನ್ನೇ ಮಾತಾಡ್ತೀನಿ ಅಂತನ್ನುವುದೇನಿದೆ, ಇದಕ್ಕೆ ಎಷ್ಟು ಮನೋಬಲ ಬೇಕು. ಹಾಗಾಗಿ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಅತಿ ಸಣ್ಣ ಧರ್ಮ, ಉದಾಹರಣೆಗೆ ಮಾಘ ಸ್ನಾನ, ಎಂಥ ಧರ್ಮ ಅದು? ಏನ್ ದೊಡ್ಡದಲ್ಲ. ಆದರೆ ಮಾಘ ಸ್ನಾನದಂತಹ ಸಣ್ಣ ಧರ್ಮವನ್ನು ಮಾಡಬೇಕಾದರೂ ಕೂಡ ಮನೋಬಲ ಬೇಕು, ಸಿದ್ಧನಾಗಬೇಕು. ಚಳಿಯಲ್ಲಿ, ಕೊರತ ಚಳಿಯಲ್ಲಿ ಸ್ನಾನ ಮಾಡುವುದಕ್ಕೆ ತಯಾರಾಗಬೇಕು. ಮನೋಬಲ ಇಲ್ಲದೆ ಇದ್ದವನಿಗೆ ಸಾಧ್ಯವಿಲ್ಲ. ಯಾರಿಗೆ ಮನೋಬಲ ಇಲ್ಲ ಅವನು ಮುಸುಕು ಹಾಕಿ ಮಲಗುತ್ತಾನೆ ಹೊರತು ಎದ್ದು ಸ್ನಾನ ಮಾಡುವುದಿಲ್ಲ. ಇದು ಎಷ್ಟೆಷ್ಟು ಧರ್ಮವನ್ನು ಹೆಚ್ಚು ಪರಿಪಾಲನೆ ಮಾಡ್ತಾನೆ ಅಷ್ಟಷ್ಟು ಅವನು ಬಲಿಷ್ಠ ಅಂತ ಅರ್ಥ. ಇದು ಸತ್ಯವಾದ ಮಾತು. ಇದರಲ್ಲಿ ಶತಾಂಶವಲ್ಲ, ಲಕ್ಷಾಂಶ ಇದರಲ್ಲಿ ಸುಳ್ಳಿಲ್ಲ. ಯಾವುದೇ ಅನ್ಯಾಯವನ್ನು ಮಾಡುವುದಕ್ಕೆ, ಯಾವುದೇ ಅಧರ್ಮವನ್ನು ಮಾಡುವುದಕ್ಕೆ ಬಲ ಬೇಡ, ಅವನಲ್ಲಿ ದೌರ್ಬಲ್ಯ ಬೇಕು. ದೌರ್ಬಲ್ಯವಿದ್ದವನಿಗೆ ಮಾತ್ರ ಅವನಿಗೆ ಅನ್ಯಾಯ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ದೌರ್ಬಲ್ಯವಿಲ್ಲದೆ ಇದ್ರೆ ಅನ್ಯಾಯ ಮಾಡುವುದಕ್ಕಾಗುವುದಿಲ್ಲ, ಪಾಪವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಅದಕ್ಕೆ ಹೇಳ್ತಾರೆ, ಎಂಥ ಅದ್ಭುತವಾದ ಮಾತು ನೋಡಿ. ಸರ್ವಾಮಪೀಮಾಂ ಪೃಥಿವೀಂಸ ಶಿಷ್ಯಾತ್. ಈ 12 ಧರ್ಮಗಳನ್ನ, ಧರ್ಮ, ಸತ್ಯ, ತಪಸ್ಸು, ಇಂದ್ರಿಯ ನಿಗ್ರಹ, ಅಮಾತ್ಸರ್ಯ, ನಾಚಿಕೆ, ಸಹನೆ, ಅಸೂಯೆ ಪಡೆದಿರುವುದು, ದಾನ ಕೊಡುವುದು, ಶ್ರವಣ ಮಾಡುವುದು, ಧೈರ್ಯದಿಂದಿರುವುದು, ಕ್ಷೋಭಗೊಳ್ಳದಿರುವುದು, ಕೋಪಗೊಳ್ಳದಿರುವುದು, ಈ 12 ಧರ್ಮಗಳು ಯಾರಿಗಿದೆ ಅವನು ಇಂಥ ಬಲಿಷ್ಠ. ಅವನು ಇಡೀ ಪೃಥಿವಿಯನ್ನ ಸುಲಭವಾಗಿ ಶಾಸನ ಮಾಡುವ ಅವನ ಕ್ಯಾಪಬಿಲಿಟಿ ಇದೆ, ಎಬಿಲಿಟಿ ಇದೆ, ಮಹಾಸಾಮರ್ಥ್ಯವಿದೆ ಅವನಿಗೆ ಅಂತರ್ಥ ಹೇಳ್ತಾರೆ. ಸದ್ವಾ ಪರಿವಾದ ಬ್ರಾಹ್ಮಣಸ್ಯ ನ ಶಸ್ಯತೆ ನರಕ ಪ್ರತಿಷ್ಠಾಸ್ತೆ ಸ್ಯುಹು ಯ ಏವಂ ಕುರುತೆ ಜನಾಃ. ಬ್ರಾಹ್ಮಣನಿಗೆ ದೋಷ ಇದೆ, ಏನೋ ತಪ್ಪಿದೆ, ಒಬ್ಬ ಬ್ರಾಹ್ಮಣನು ತಪ್ಪಿದೆ. ಆ ತಪ್ಪನ್ನ ಜನನ ಮುಂದೆ ಡಂಗರ ಸಾರಿ ಗಂಟೆ ಬಾರಿಸಿ ಹೇಳ್ತಾ ಹೋಗಬಾರದು. ಇಲ್ಲದೆ ಇದ್ದ ದೋಷವಂತೂ ಹೇಳಲೇಬಾರದು, ಇದ್ದ ದೋಷವನ್ನು ಹೇಳುವುದಕ್ಕೆ ಹೋಗಬೇಡಿ. ಹೇಳಿ, ಯಾವಾಗ ನಿಮಗೆ ನರಕಕ್ಕೆ ಹೋಗುವುದು ಅಂತ ನೀವು ನಿಶ್ಚಯ ಮಾಡಿಕೊಂಡಿದ್ರೆ ಇದೊಂದು ಉತ್ತಮವಾದ ಉಪಾಯ. ನರಕಕ್ಕೆ ಹೋಗುವುದು ಬೇಡ ಅಂತಾಗಿದ್ರೆ ಮಾತ್ರ ಇದ್ದ ಅಥವಾ ಇಲ್ಲದ ಯಾವ ದೋಷವನ್ನು ಕೂಡ ಹೇಳುವುದಕ್ಕೆ ಸಾಹಸ ಮಾಡಬೇಡಿ, ಬ್ರಾಹ್ಮಣ ನಿಂದೆಯನ್ನ ಮಾಡಬೇಡಿ. ಸದ್ವಾ ಪರಿವಾದ ಬ್ರಾಹ್ಮಣಸ್ಯ ನ ಶಸ್ಯತೆ ನರಕ ಪ್ರತಿಷ್ಠಾಸ್ತೆ ಸ್ಯುರ್ಯೇ ಏವಂ ಕುರುತೆ ಜನಾಃ. ಮದೋಷ್ಟಾದಶ ದೋಷಃ, ಅನೇಕ ದೋಷಗಳನ್ನು ಹೇಳ. ತಸ್ಮಾತ್ ಪ್ರಾಜ್ಞೋ ನಮಾದ್ಯೇತ ಸದಾ ಹ್ಯೇತದ್ ವಿಗರ್ಹಿತಂ. ಅಹಂಕಾರ ಪಡುವುದೇನಿದೆ ನೋಡಿ, ಆ ಮದ, ಅಹಂಕಾರ, ಆ ಮದ, ಗರ್ವ, ಅಹಂಕಾರಕ್ಕೆ 18 ದೋಷಗಳನ್ನು ಹೇಳ್ತಾರೆ. ಇದು ನಿಜವಾಗಿ ಇದನ್ನಷ್ಟೇ ಪ್ರತ್ಯೇಕವಾಗಿ ತೆಗೆದುಕೊಂಡು ಮದದ 18 ದೋಷಗಳು ಏನು ಅಂತ ಅನ್ನೋದನ್ನು ವಿಚಾರ ಮಾಡಿದರೆ ಅತ್ಯದ್ಭುತವಾದಂತಹ ನಮ್ಮ 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 ಸೈಕಿ, ನಮ್ಮ ಮನಸ್ಸಿನ ಏನು ಚಿತ್ರ ಇದೆ ಅದನ್ನೆಲ್ಲ ವಿಭಾಗ ಮಾಡಿಕೊಂಡು ತಿಳಿದುಕೊಂಡಂತಾಗ್ತದೆ. ಬಹಳ ಅತ್ಯದ್ಭುತವಾದ ವಿಭಾಗ ಇದು. ಒಂದೊಂದು ದೋಷಗಳು ಮದದ ಜೊತೆಗೆ ಇರುವಂತಹ 18 ದೋಷಗಳು, ಅದಕ್ಕೆ ಅನುಬಂಧಿಗಳು ಅಂತಂತಾರೆ. ಆದ್ದರಿಂದ ಹೇಳ್ತಾರೆ, ಮದೋಷ್ಟಾದಶ ದೋಷ ಸ್ಯಾತ್
ಪುರಾಯೋ ಅಪ್ರಕೀರ್ತಿತಃ. 18 ದೋಷಗಳಿವೆ ಮದಕ್ಕೆ. ಆ 18 ದೋಷಗಳು ಅಹಂಕಾರದ ಜೊತೆಗೆ ಸೇರುವಂಥ. ಮೊದಲನೇ ದೋಷ ಲೋಕ ವಿದ್ವೇಷನ್. ಅಹಂಕಾರ ಪಟ್ಟವ ಯಾರೋ ಅವನು ಜಗತ್ತಿಗೆ ಅವನು ದ್ವೇಷ್ಯನಾಗ್ತಾನೆ, ಪ್ರೀತಿಪಾತ್ರನಾಗುವುದಿಲ್ಲ, ಪ್ರಿಯನಾಗುವುದಿಲ್ಲ. ಯಾರು ಅಹಂಕಾರ ಪಡ್ತಾನೆ ಅವನನ್ನ ದೂರ ಸರಿಸ್ತಾರೆ ಜನ. ಅನಿವಾರ್ಯ, ಹಣ ಕೊಡ್ತಾ ಶ್ರೀಮಂತ ಅಥವಾ ದೊಡ್ಡ ಅಧಿಕಾರದಲ್ಲಿದ್ದಾನೆ, ಒಂದು ರಾಜಕೀಯದಲ್ಲಿದ್ದಾನೆ, ಅವನಿಂದ ನಮಗೆ ಕೆಲಸವಾಗಬೇಕಾಗಿದೆ, ಕಾಲು ಹಿಡಿತಾರೆ. ಆದರೆ ಅವನ ಅಹಂಕಾರ ನೋಡಿದರೆ ಯಾರು ಅವನ ಮೂಸಿ ನೋಡಬಾರದವನನ್ನ ಅಂತಂತಾರೆ. ಲೋಕ ವಿದ್ವೇಷನಾಗ್ತಾನೆ. ಹೀಗೆ ಒಂದೊಂದೇ ದೋಷ. ಪ್ರಾತಿಕೂಲ್ಯಂ ಅಭ್ಯಸೂಯ ಮೃಷಾಬಚಃ, ಎಲ್ಲ ದೋಷಗಳೆಲ್ಲ ಬರ್ತದೆ. ತಸ್ಮಾತ್ ಪ್ರಾಜ್ಞೋನ ಮಾಧ್ಯೇತ, ಇದೆಲ್ಲ ವಿಚಾರ ಮಾಡಿ ಕೊನೆಗೆ ಹೇಳ್ತಾರೆ. ಆದ್ದರಿಂದ ತಿಳುವಳಿಕೆ ಇದ್ದವ, ವಿವೇಕಿಯಾದವ, ಜ್ಞಾನಿಯಾದವ ಅಹಂಕಾರ ಪಡುವುದು ಬೇಡ. ಮದ ಸರಿಯಲ್ಲ, ಯೋಗ್ಯವಲ್ಲ. ಸದಾ ಹೇತದ್ ವಿಗರ್ಹಿತಂ. ಮದ ಅಹಂಕಾರವೆನ್ನುವುದು ಇದು ಯಾವಾಗಲೂ ಕೆಟ್ಟದ್ದು, ಯಾವಾಗಲೂ ಅನರ್ಥಕಾರಿಯೇ. ಅದು ಎಂದೂ ಹಿತವನ್ನು ಮಾಡುವಂತಹದ್ದಲ್ಲ. ಆದ್ದರಿಂದ ಮದ ಸದಾ ಹೇತದ್ ವಿಗರ್ಹಿತಂ. ಸೌಹೃದೇ ವೈ ಷಡ್ಗುಣಾ ವೇದಿತವ್ಯಾ. ಸೌಹಾರ್ದ. ಸೌಹಾರ್ದ ಅಂದ್ರೇನು? ಸೌಹಾರ್ದ ಅಂದ್ರೆ ಗೆಳೆತನ. ನಿಜ, ಗೆಳೆತನ ಮಾತ್ರವಲ್ಲ, ಸೌಹಾರ್ದದೊಳಗೆ ಒಂದು ಹೆಚ್ಚಿನ ಒಂದು ಅಂಶವಿದೆ. ಏನಿದೆ ಅಂತಂದ್ರೆ, ಪ್ರತ್ಯುಪಕಾರವನ್ನು ಅಪೇಕ್ಷಿಸದೆ ಯಾರು ಪ್ರೀತಿಯನ್ನು ಮಾಡ್ತಾನೋ ಅವನು ಸುಹೃತ್ ಅಂತ ಕರೀತಾರೆ. ಶ್ರೀಮದ್ ಆಚಾರ್ಯರು ಸುಹೃತ್ ಎನ್ನುವ ಶಬ್ದಕ್ಕೆ ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ ಅಂತನ್ನುವ ಇತ್ಯಾದಿ ಕಡೆಗೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಸುಹೃತ್ ಅಂದ್ರೆ ಅನಿಮಿತ್ತವಾಗಿ ಉಪಕಾರ ಮಾಡುವವ. ಪ್ರತಿಯಾಗಿ ಏನನ್ನು ಬಯಸದೆ ಸ್ನೇಹವನ್ನು ಮಾಡಿ ಅವನ ಕಷ್ಟ ನಷ್ಟಗಳನ್ನು ತೋರಿಸಿ ಇದು ತಪ್ಪಾಗತ್ತೆ, ಇದರಿಂದ ನಿನಗೆ ಅನರ್ಥವಿದೆ, ಮಾಡಬೇಡ ಅಂತ ಎಚ್ಚರವನ್ನು ಕೊಟ್ಟು ಅವನಿಗೆ ಅನುಕೂಲ ಮಾಡುವವ ಯಾರೋ ಅವನು ಸುಹೃತ್. ಆ ವಿಧವಾದ ಸೌಹಾರ್ದವನ್ನು ಮಾಡುವುದಕ್ಕೆ ಗಿವ್ ಅಂಡ್ ಟೇಕ್ ಇಲ್ಲ, ಓನ್ಲಿ ಟು ಗಿವ್. ಇದು ಸೌಹಾರ್ದ. ಗಿವ್ ಅಂಡ್ ಟೇಕ್ ಅಂತ ಆದರೆ ಅದೊಂದು ಬಾರ್ಗೇನ್, ಅದೊಂದು ಒಂದು 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 ಕಾಂಟ್ರಾಕ್ಟ್. ಅದು ಕಾಂಟ್ರಾಕ್ಟ್ ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನೀವು ಎಂಟರ್ ಆಗಿದ್ದೀರಿ ಅಂತ ಅರ್ಥ. ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟ್ ಎಟ್ ಆಲ್. ಒಂದೇ ನೀನು ಕೊಡುವುದು, ಒಂದೇ ನೀನು ಕೊಡುವುದು. ಅವನೇನ್ ತಿರುಗಿ ಕೊಡ್ತಾನೋ ಬಿಡ್ತಾನೋ ಸಂಬಂಧವಿಲ್ಲ. ಈ ಸೌಹಾರ್ದವೇನಿದೆ ಇದು ಅಮೂಲ್ಯವಾದ ವಸ್ತು. ಇದು ಅಮೂಲ್ಯವಾದ ವಸ್ತು. ಈ ತರಹದ ಸೌಹಾರ್ದ ಮಾಡುವುದು ತುಂಬಾ ಅಪರೂಪ. ಮನುಷ್ಯ ನಾವೆಲ್ಲ ಸ್ವಾರ್ಥಿಗಳು. ನಮಗಾಗಿ ನಾವು ಇನ್ನೊಬ್ಬರನ್ನು ಪ್ರೀತಿಸ್ತೇವೆ, ಇನ್ನೊಬ್ಬರಿಗೆ ಹಿತವನ್ನು ಹೇಳ್ತೇವೆ. ಅವನಿಗಾಗಿ ನಾವು ಹಿತವನ್ನು ಹೇಳುವುದಿಲ್ಲ ನಾವು. ಆದ್ದರಿಂದ ನಾವು ಯಾರೂ ಸುಹೃತ್ತಾಗುವುದಿಲ್ಲ. ಯಾರು ಹೀಗಿದ್ದಾನೋ ಅವನು ನಿಜವಾಗಿಯೂ ಸುಹೃತ್. ಹಾಗಾಗಿ ನಮಗಾಗಿ ನಾವು ಅವನನ್ನು ಪ್ರೀತಿಸದೆ ಅವನಿಗಾಗಿ ಅವನನ್ನು ನಾವು ಪ್ರೀತಿಸಿದರೆ ಸೌಹಾರ್ದ ಸುಹೃತ್ ಅಂತಾಗುವುದು ಸಾಧ್ಯ. ಆ ಸೌಹಾರ್ದದಲ್ಲಿ 6 ಮಹಾಗುಣವಿದೆ ಅಂತ ಹೇಳ್ತಾರೆ. ಅಂದ್ರೆ ಮನೋವಿಜ್ಞಾನವೇ ಈ ಯಾವುದದು ವಿದುರ ನೀತಿ ಹಾಗೂ ಈ ಸನತ್ಸುಜಾತೀಯದಲ್ಲಿ ಮನೋವಿಜ್ಞಾನದ ನಾನಾ ವಿಧವಾದ ಅಂಚುಗಳು, ಪರದೆಗಳು, ಎಲ್ಲ ಆ ಲೇಯರ್ಗಳೆಲ್ಲ ತೆರೆದು ತೋರಿಸ್ತಾರೆ. ಏನ್ ಅದ್ಭುತವಾದ ಲಾಭ, ಏನ್ ಮಹಾಗುಣಗಳು, ಹೇಗಿರಬೇಕು, ಏನ್ ಲಾಭವಾಗತ್ತೆ, ಏನ್ ಹಾನಿಯಾಗತ್ತೆ, ಎಲ್ಲವನ್ನು ವಿವೇಕದಿಂದ ನಮಗೆ ತೋರಿಸುವಂತ ಎಷ್ಟು ಸುಂದರ ನೋಡಿ. ಸೌಹಾರ್ದೇ ವೈ ಷಡ್ಗುಣ ವೇದಿತವ್ಯಾ ಪ್ರಿಯೇ ಹೃಷ್ಯಂತಿ ಅಪ್ರಿಯೇ ಚ ವ್ಯಥಂತೆ. ಯಾರೋ ಅವನಿಗೆ ಒಳ್ಳೇದಾಯ್ತು, ಆನಂದ ಪಡ್ತಾನೆ. ಅವನಿಗೆ ಗೊತ್ತಿಲ್ಲ ಇವನು ನನ್ನನ್ನು ಪ್ರೀತಿಸ್ತಾನೆ ಅಂತ ಗೊತ್ತೇ ಇಲ್ಲ ಅವನಿಗೆ ಗೊತ್ತೇ ಇಲ್ಲ. ಇವನು ನನಗೆ ಅನುಕೂಲವಾಗಿದ್ದ ಏನೋ ಗೊತ್ತಿಲ್ಲ. ತನ್ನಷ್ಟಕ್ಕೆ ತಾನು ಅವನಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರ್ತಾನೆ. ಅವರಿಗೇನಾದ್ರೂ ತೊಂದರೆ ಬಂತು ಅಂತಂದ್ರೆ ಅವರ ಪರವಾಗಿ ಆ ಕಚೇರಿಯಲ್ಲಿ ಅವರ ವಿರುದ್ಧವಾಗಿ ಜಗಳಾಡಿ, ಇಲ್ಲ ಅವರು ಒಳ್ಳೆಯವರು, ಕೆಟ್ಟವರಲ್ಲ, ಅವರು ಏನು ಹೇಳಿಲ್ಲ, ಏನಿಲ್ಲ, ಆ ಇವನು ಮಾಡ್ತಾನೆ. ಇದೇ ಸೌಹಾರ್ದ. ಪ್ರಿಯೇ ಹೃಷ್ಯಂತೆ ಅಪ್ರಿಯೇ ವ್ಯಥಂತೆ. ಅವರಿಗೇನಾದ್ರೂ ಕೇಡಾಯಿತು, ಕೆಡಕಾಯಿತು, ಕಷ್ಟ ಬಂತು, ಬಹಳ ಕಷ್ಟಪಡ್ತಾನೆ, ಬಹಳ ನೊಂದುಕೊಳ್ತಾನೆ. ಅಯ್ಯೋ ಪಾಪ ಅವ್ರಿಗೆ ಇಂಥದ್ದಾಯ್ತಲ್ಲ,
ಹೇಗ್ ಮಾಡಬೇಕು, ಏನ್ ಮಾಡಿದ್ರೆ ಅವರಿಗೆ ಕಡಿಮೆ ಆದೀತು ಅಂತ ಹೇಳಿ ತಾನು ವ್ಯಥೆ ಪಡ್ತಾನೆ. ಸ್ಯಾದಾತ್ಮನಃ ಸುಚಿರಂ ಯಾಚತೆಯೋ, ಅವರಿಗಾಗಿ ಇನ್ನೊಬ್ಬರಿಗೆ ಬೇಡಿ ತಾನು ಕೊಡ್ತಾನೆ. ಅವರಿಗಾಗಿ ತಾನು ಇನ್ನೊಬ್ಬರಿಗೆ ಬೇಡಿ ಸಾಲ ತಗೊಂಡು ಕೊಟ್ಟು ಅವರಿಗೆ ಒಳ್ಳೇದು ಮಾಡ್ತಾನೆ, ಹಿತ ಮಾಡ್ತಾನೆ. ಎಂಥವರಿದ್ದಾರೆ ನೋಡಿ ಜಗತ್ತಿನಲ್ಲಿ. ಇದಕ್ಕೆಲ್ಲ ದೃಷ್ಟಾಂತ ಇದ್ದಾರೆ ಜಗತ್ತಿನಲ್ಲಿ, ನಾವು ಹೇಳಬಹುದು, ತೋರಿಸಬಹುದು. ಸ್ಯಾದಾತ್ಮನ ಸುಚಿರಂ ಯಾಚತೆಯೋ ದದಾತ್ಯಯಾಚ್ಯಮಪಿ ಧ್ಯೇಯಂ ಖಲು ಸ್ಯಾತ್. ಅವನು ಕೇಳದಿದ್ರು ಹೋಗಿ ತಾನು ಮನೆಗೆ ಹೋಗಿ ಕೊಟ್ಟು ಬರ್ತಾನೆ. ತಗೋ, ನಿನಗೆ ಇದು ಒಳ್ಳೇದಾಗತ್ತೆ, ಇದು ಬೇಕು, ಪ್ರಸಂಗ ಬಂದಾಗ ಉಪಯೋಗಿಸ್ಕೋ, ಇರಲಿ ನಿನಗೆ. ಅವನು ಕೇಳೇ ಇಲ್ಲ, ಅವನು ಬೇಡೇ ಇಲ್ಲ, ಇರ್ಲಿ ತಗೋ ಅಂತಾನೆ. ದದಾತ್ಯಯಾಚ್ಯಂ ಅಪಿ ಧ್ಯೇಯಂ ಖಲು ಸ್ಯಾತ್. ಇಷ್ಟಾನ್ ಪುತ್ರಾನ್ ವಿಭವಾನ್ ಸಂಶ್ಚದಾರಾನ್ ಅಭ್ಯರ್ಥಿತಶ್ಚಾರ್ಹತಿ ಶುದ್ಧ ಭಾವ. ಅವನು ಏನು ಬೇಡ್ತಾರೋ ಅದೆಲ್ಲ ಅವನಿಗೆ ಒಪ್ಪಿಸ್ಲಿಕ್ಕೆ ತಯಾರಿದ್ದಾನೆ. ತ್ಯಕ್ತ ದ್ರವ್ಯ, ಹಣಕಾಸು ಅವನಿಗೆ ಬೇಡ. ಸಂವಸನ್ನೇಹ ಕಾಮಾತ್ ಭುಂತೆ ಸರ್ವ ಕರ್ಮ ಸ್ವಾಶಿಷಂ ಬಾಧತೆ ಚ. ಹೀಗೆ ಆ ವ್ಯಕ್ತಿ ಇರುವಂಥವನು, ಅವನು ಸೌಹಾರ್ದ ಸುಹೃತ್ತಾದಂತಹ ವ್ಯಕ್ತಿಗೆ ಈ 6 ಗುಣಗಳು ಆ ಸೌಹಾರ್ದದ ಜೊತೆಗೆ ಬರುವಂಥ, ಸೌಹಾರ್ದದ ಜೊತೆಯಲ್ಲಿ ಈ 6 ಗುಣಗಳು ಬರ್ತದೆ. There are some merits which are contagious, there are some demerits which are contagious. ಒಂದು ಗುಣ ಬಂತು ಒಬ್ಬನಲ್ಲಿ ಅಂದ್ರೆ ಆ ಗುಣ ಸುತ್ತಲಿದ್ದವರಲ್ಲಿ ಅದು ಪರಿಣಾಮವನ್ನು ಮಾಡ್ತದೆ. ಒಂದು ಗುಣ ಬಂದ್ರೆ ಆ ಗುಣ ತಾನು ಅನೇಕ ಗುಣಗಳನ್ನ ಕರೆದುಕೊಂಡು ಬಂದು. ಅನಾರ್ಯ ಬಂಧು ಅಂತ ಹೇಳ್ತಾನೆ ಪರೀಕ್ಷಿತ್ ರಾಜ. ನಿನಗೆ ಕಲಿಯನ್ನು ನಿಗ್ರಹ ಮಾಡುವಾಗ ದ್ಯೂತೋ ಲೋಭ ಚೌರ್ಯಂ ಅನೃತ ಮರ ಅನಾರ್ಯ ಬಂಧು, ಇವರೆಲ್ಲ ನಿನ್ನ ಬಂಧುಗಳು. ಕಲಿಗೆ ಒಬ್ಬನಿಗೆ ಆಶ್ರಯವನ್ನು ಕೊಟ್ಟದ್ದಾದ್ರೆ ನನ್ನ ರಾಜ್ಯದಲ್ಲಿ, ಆಗ ಈ ಎಲ್ಲ ನಿನ್ನ ದುರ್ಗುಣಗಳೆಲ್ಲ ನಿನ್ನ ಜೊತೆಗೆ, ನಿನ್ನ ಗೆಳೆಯರು ಅವರೆಲ್ಲ ಬಂದು ಕೂತ್ಕೊಂಡ್ಬಿಡ್ತಾರೆ ನಮ್ಮ ರಾಜ್ಯದಲ್ಲಿ. ಆದ್ದರಿಂದ ನೀನು ಬರಬೇಡ. ನೀನು ಬಂದದ್ದಾದರೆ ಆ ದುರ್ಗುಣಗಳು ಬರುತ್ತೆ, ಆದ್ದರಿಂದ ನೀನು ಬರಬೇಡ. ಹಾಗೆ ಸುಗುಣ ಬಂದರೂ ಕೂಡ ಒಂದೇ ಸುಗುಣ ಬರುವುದಿಲ್ಲ. ಕೆಲವು ಸಲ ಕೆಲವು ಸದ್ಗುಣಗಳು ತನ್ನ ಜೊತೆಗೆ ಅನೇಕ ಸದ್ಗುಣಗಳನ್ನು ತೆಗೆದುಕೊಂಡು ಬರ್ತದೆ. ಒಂದು ದುರ್ಗುಣ ಅನೇಕ ದುರ್ಗುಣವನ್ನು ತರ್ತದೆ, ಒಂದು ಸದ್ಗುಣ ಅನೇಕ ಸದ್ಗುಣಗಳನ್ನ ತನ್ನೊಟ್ಟಿಗೆ ತಂದು ಕೊಟ್ಟು ಬಿಡುತ್ತದೆ. ಆದ್ದರಿಂದ ಈ ತರಹ ಇದೆ ಸೌಹಾರ್ದ. ದ್ರವ್ಯವಾನ್ ಗುಣವಾನೇವಂ ತ್ಯಾಗೀ ಭವತಿ ಸಾತ್ವಿಕಃ ಪಂಚಭೂತಾನಿ ಪಂಚಭ್ಯಃ ನಿವರ್ತಯತಿ ತಾದೃಶಃ ಇತ್ಯಾದಿಯಾಗಿ ಹೇಳಿ, ತಥಾ ತೂಷ್ಣೀಮೇಕ ಉಪಾಸೀತ ಚೇಷ್ಟೇತ ಮನಸಾಪಿನ ತಥಾ ಸಂಸ್ತುತಿನಿಂದಾಭ್ಯಾಂ ಪ್ರೀತಿರೋಷವು ವಿವರ್ಜಯೇ ಹೇಳ್ತಾರೆ. ತೂಷ್ಣೀಮೇಕ ಉಪಾಸೀತ ಚೇಷ್ಟೇತ ಮನಸಾಪಿನ. ಮನುಷ್ಯ ಸಾಧಕನಾಗಬೇಕು, ಬಹಳ ಕೆಲವೊಮ್ಮೆ ಏಕಾಕಿಯಾಗಿರ್ಬೇಕು. ಯಾಕೆಂದ್ರೆ ಗೊಂದಲದ ಮಧ್ಯದಲ್ಲಿ ಸಿಕ್ಕು ಬಿದ್ದಾಗ ತಲೆ ಕೆಟ್ಟೇ ಹೋಗ್ತದೆ. ಆದ್ದರಿಂದ ಸಾಧ್ಯವಿದ್ದಷ್ಟು ದೂರ ಇರುವ ಪ್ರಯತ್ನವನ್ನು ಮಾಡಬೇಕು. ಶಾಂತಿಯಲ್ಲಿ ಏಕಾಂತದಲ್ಲಿ ಏಕಾಕಿಯಾಗಿ ಇದ್ದು ಆನಂದವನ್ನು ಅನುಭವಿಸುವುದಕ್ಕೆ ಕಲಿಬೇಕು. ಕೆಲವರಿಗೆ ಆಗುವುದಿಲ್ಲ. ಯಾವಾಗಲೂ ಜಂಗುಳಿಯೊಳಗೆ ಇರಬೇಕು ಅಂತ ಅವರ ಅಪೇಕ್ಷೆ, ಯಾವಾಗಲೂ ಗಲಭೆ ಇರಬೇಕು. ಜನರ ಸಮ್ಮರ್ದದಲ್ಲಿ ಅವರು ಬದುಕಲಿಕ್ಕೆ ಬಲ್ಲರು. ಏಕಾಂತದೊಳಗೆ ಇರಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಇದು ಅತ್ಯಂತ ಅವಶ್ಯಕ. ಎಸ್ಪೆಷಲಿ ಕೆಲವು ಆಂಗ್ಲ ಕಾದಂಬರಿಗಳನ್ನ ಹಾಗೂ ಆಂಗ್ಲ ವಿಚಾರಧಾರೆಗಳನ್ನ ನಾವು ಓದ್ತಾ ಇರುವಾಗ ಇವತ್ತಿನ ಜೀವನದ ಕೆಲವು ದುರಂತಗಳನ್ನು ನೋಡ್ತೇವೆ. ಏನದು ದುರಂತ? ಆ ದುರಂತಕ್ಕೆ ಕೆಲವು ಉಪಾಯಗಳು. ಮಹಾಭಾರತದ ಈ ನಿಟ್ಟಿನಲ್ಲಿ ಒಂದೆರಡು ಉಪಾಯಗಳು. ಅದೇನು ಅಂತಂದ್ರೆ, ವರ್ಕೋಹಾಲಿಕ್ ಆಗಿ ಮನುಷ್ಯ ಕೆಲಸ ಮಾಡ್ತಾನೆ, ಬೆಳಗಿನಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾನೆ, ದುಡಿತಾನೆ. ಸದೈವ ದುಡಿದು ಶ್ರಮಿಸಿ ಕೆಲಸ ಮಾಡುವ ಮನುಷ್ಯ ಆಮೇಲೆ ಏನಾಗತ್ತೆ ಅಂದ್ರೆ ಒಮ್ಮೆ ರಿಟೈರ್ ಆಗ್ತಾನೆ. ರಿಟೈರ್ ಆದ ಅಂದ್ರೆ ಕನ್ಸಲ್ಟೆನ್ಸಿ ಅಂತ ತಗೋತಾನೆ. ಅದು ಎಷ್ಟು ವರ್ಷ? ಅವನ ವರ್ತ್, ಅವನ ಶಕ್ತಿ, ಅವನ ಯೋಗ್ಯತೆ ಇರೋವರೆಗೆ. ಕೆಲವರು ಆಗ್ತದೆ, ಕೆಲವರಿಗೆ ಅದು ಇಲ್ಲ, ಆ ಭಾಗ್ಯ ಇರುವುದಿಲ್ಲ. ಇರ್ಲಿ, ಅದೇನೇ ಇರಲಿ, ಅಂತೂ 65 ವರ್ಷ, 67, 68, 70 ಅಂದ್ರೆ ಮನೆಗೆ ಕಳಿಸ್ತಾರೆ.
ಬಹಳ ಅಂದ್ರೆ ಅವನಿಗೆ ಸುಮ್ಮನೆ ಒಂದ್ ಕಡೆಗೆ ಅವನಿಗೆ ಗೌರವದಿಂದ ಕೂಡಿಸಿರ್ತಾರೆ, ಹೆಚ್ಚಿಗಿಲ್ಲ. ಅಂದ್ರೆ ಹೇಳೋ ತಾತ್ಪರ್ಯವೇನು, ಕೆಲಸವಿಲ್ಲದಂತಹ ಮನುಷ್ಯನಿಗೆ ಅವನಿಗೆ ಏನಾಗತ್ತೆ ಮನೆಯಲ್ಲಿ ಕೂತ್ಕೊಂಡು ಅಂದ್ರೆ ವಿನಾಕಾರಣವಾಗಿ ಕಾರ್ಭಾರ ಮಾಡುವುದು ಅಂತಂತಾರಲ್ಲ, ಮನೆಯಲ್ಲಿ ಹೆಂಡತಿ ಮಕ್ಕಳು ಮಾಡುವ ಕೆಲಸದಲ್ಲೆಲ್ಲ ಪೋಪಿಂಗ್ ದ ನೋಸ್, ಅದನ್ನು ಮಾಡಿ 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 ಬಯಸ್ಕೋತಾನೆ. ಅದರ ಬದಲಾಗಿ ಶಾಂತವಾಗಿ ತನ್ನಷ್ಟಕ್ಕೆ ತಾನೇ ಆತ್ಮಚಿಂತನ ಮಾಡುವುದನ್ನ ಕಲಿಬೇಕು, ಗ್ರಂಥಗಳನ್ನು ಓದುವುದನ್ನು ಕಲಿಬೇಕು. ಮನಸ್ಸಿನಲ್ಲೇ ತನ್ನಷ್ಟ ತಾನೇ ನಾನಾ ವಿಧವಾದಂತಹ ಅನುಸಂಧಾನಗಳನ್ನು ಉಪಾಸನೆಗಳನ್ನು ಮಾಡುವುದನ್ನು ಕಲಿಬೇಕು. ಕಾಲ ವ್ಯರ್ಥ ಹೋಗುವುದಿಲ್ಲ, ತಾನು ತನ್ನಲ್ಲಿ ತಾನು ಆನಂದಭರಿತನಾಗಿರ್ತಾನೆ. ಇದಕ್ಕೆ ನಿಮಗೆ ಒಂದು 4-6 ಪುಸ್ತಕಗಳನ್ನು ಹೇಳ್ತೇನೆ, ಬೇಕಾದ್ರೆ ಓದಬಹುದು. ಅದರ ಅದೇ ತರಹದ ಕನ್ನಡದಲ್ಲೂ ನಾನಾ ವಿಧವಾದಂತಹ ಕಾದಂಬರಿಗಳು ಹಾಗೂ ಕಥಾನಕಗಳು ನಿರ್ಮಾಣವಾಗಿವೆ. ಬೇರೆ ಭಾಷೆಯಲ್ಲೂ ಆಗಿರಬಹುದು, ನನಗೆ ಬಹಳ ಸಂಪರ್ಕ ಇಲ್ಲ. ಇಂಗ್ಲಿಷಿನಲ್ಲಿ ಹಾಗೂ ಕನ್ನಡದಲ್ಲಿ ಆಗಿರುವ ಈ ಗ್ರಂಥಗಳ ಮುಖಾಂತರ ತಿಳಿಯುವ ಮಾತೇನು ಅಂತಂದ್ರೆ, ರಿಟೈರ್ಡ್ ಆದ ಮನುಷ್ಯ, ಕಾರ್ಯಹೀನನಾದ ನಿವೃತ್ತನಾದ ಮನುಷ್ಯ ವ್ಯರ್ಥವಾದ ಕಾಲಹರಣವನ್ನು ಮಾಡಿ ಕ್ರಿಯೇಟಿವ್ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಬಂದಾಗ ಬಯಸ್ಕೊಳ್ಳುವ ಅಥವಾ ನಿರಾಶವಾದ ಜೀವನವನ್ನು ನಡೆಸುವ ಹಂತ ಮನುಷ್ಯನಿಗೆ ಬರಬಾರದು. ಯಾವ ಕಾಲದಲ್ಲೂ ಕೂಡ ಸಾರ್ಥಕ ಜೀವನ ಮಾಡ್ತಾ ಇದ್ದೇನೆ ಅಂತ ತೃಪ್ತಿಯಲ್ಲಿ ಬದುಕುವುದು ಸಾಧ್ಯವಿದೆ. ಅದಕ್ಕೆ ಅವಶ್ಯಕವಾಗಿರುವಂತಹದ್ದು ಇದು.